ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಹಲೋ, ಆಮೇಲೆ ಎಲ್ರಿಗೂ ನಮಸ್ಕಾರ. ಗೆಳೆಯ ಜೋ ಸೈಮನ್ ನಮ್ಮನ್ನು ಆಗಲಿದ್ದಾನೆ. ಅದು ಪ್ರಕೃತಿ ನಿಯಮ. ಆತ ನನ್ನ ಸಿನಿಮಾದ ಬಹುಮುಖ್ಯ ಗೆಳೆಯರಲ್ಲಿ ಒಬ್ಬ. 80 ವರ್ಷಗಳ ಪರಿಪೂರ್ಣವಾದ ಜೀವನವನ್ನು ಸಾಗಿಸಿದ್ದಾನೆ. ಒಳ್ಳೆಯ ಅಣ್ಣನಾಗಿ, ಒಳ್ಳೆಯ ತಮ್ಮನಾಗಿ, ಒಳ್ಳೆಯ ಗಂಡನಾಗಿ, ಒಳ್ಳೆಯ ತಂದೆಯಾಗಿ ಎಲ್ಲ ಜವಾಬ್ದಾರಿಗಳನ್ನು ಬಹಳ ಶ್ರದ್ಧೆಯಿಂದ ಗಂಭೀರವಾಗಿ ಮುಗಿಸಿದ ಒಂದು ಚೇತನ ಅದು. ನನ್ನನ್ನು ಪ್ರೀತಿಯಿಂದ ರಾಜು ಅಂತ ಕರೆಯುವ ಮೂವರು, ಒಬ್ಬರು ದೊಡ್ಡಣ್ಣ, ಇನ್ನೊಬ್ಬರು ರವಿಚಂದ್ರನ್, ಇನ್ನೊಬ್ಬರು BN ಗಂಗಾಧರ್. ಇವರೆಲ್ಲರಿಗಿಂತಲೂ ಮೊದಲು ನನ್ನನ್ನು ರಾಜು ಅಂತ ಕರೀತಿದ್ದ ಒಬ್ಬ ಗೆಳೆಯ ಜೋ ಸೈಮನ್ ಇವತ್ತು ನಮ್ಮನ್ನು ಅಗಲಿದ್ದಾರೆ. ಆತ ಎಷ್ಟು ಒಳ್ಳೆಯ ತಂತ್ರಜ್ಞ ಅಂದರೆ, ನಾನು ಬೆಂಗಳೂರು ಭೂತ ಅನ್ನೋ ಒಂದು ಸಿನಿಮಾ, ಆ ಸಿನಿಮಾದಕ್ಕೆ ಸಂಭಾಷಣೆಯನ್ನು ಅಂದರೆ ಕ್ಲಾಶ್ ರೈಟರ್ ಆಗಿ ಹೋಗಿದ್ದೆ. ಆ ಸಿನಿಮಾಕ್ಕೆ ನಾನು ರೈಟರ್ ಆಗೋದಕ್ಕೆ ಕಾರಣವೇ ನನ್ನ ಗೆಳೆಯ ಜೋ ಸೈಮನ್. ನನ್ನ ನೀನಾ ಭಗವಂತ ಹಾಡಿನ ಬೆನ್ನತ್ತಿ ನನ್ನನ್ನು ಆತ ಫಾಲೋ ಮಾಡ್ತಿದ್ದ. ನನ್ನನ್ನು ಮಂಡ್ಯಕ್ಕೆ ಕರೆಸ್ಕೊಂಡು ಒಂದು ಸಿನಿಮಾ ಮಾಡಬೇಕು ಅಂತ ಸ್ಕ್ರಿಪ್ಟ್ ಬರೆಸಿ ಗೆಳೆಯರಾಗಿದ್ವಿ. ಆ ಸಂಬಂಧದಲ್ಲಿ ಬೆಂಗಳೂರು ಭೂತ ಸಿನಿಮಾಕ್ಕೆ ನನ್ನನ್ನು ಕರ್ಕೊಂಡು ಹೋದ. ನಾನು ಅಶಿಸ್ತಿನ ದೊಡ್ಡ ಗಣಿ. ಚಿಕ್ಕ ವಯಸ್ಸಿಂದು ಗರಣಿ ಮನೆ ಅಲ್ಲಿ ಇಲ್ಲಿ ಎದ್ದು ನಾಟಕ ರಂಗ ಎದ್ದು ಬಿದ್ದು ಅಶಿಸ್ತಿನ ಗಣಿಯಾಗಿದೆ. ನನಗೆ ಆಗಲೇ ಗೊತ್ತಾಗಿತ್ತು, ಸಿನಿಮಾ ರಂಗದಲ್ಲಿ ಒಂದು ಡಿಸಿಪ್ಲಿನ್ ಇರಬೇಕು, ಒಂದು ವಿಧೇಯತೆ ಇರಬೇಕು. ಅದನ್ನು ಕಲಿಸಿದ ಮೊದಲನೇ ಗೆಳೆಯ ಜೋ ಸೈಮನ್. ಆತ ಎಷ್ಟು ಶ್ರದ್ಧೆಯಿಂದ ತನ್ನ ಕೆಲಸವನ್ನು ನಿಭಾಯಿಸ್ತಾ ಇದ್ದ ಅಂದರೆ, 2 ಚಿಕ್ಕ ಬ್ರೀಫ್ ಕೇಸ್ ಇರೋದು. ಒಂದು ತನ್ನ ಸ್ಕ್ರಿಪ್ಟು ಇತ್ಯಾದಿ ಎಲ್ಲ ಡೀಟೇಲ್ಸ್ಗೆ ಬೇಕಾದಂಥ ಒಂದು ಸೂಟ್ ಕೇಸು, ಇನ್ನೊಂದು ಫಸ್ಟ್ ಏಡ್ ಬಾಕ್ಸ್ ಒಳಗೊಂಡಂಥ ತಲೆನೋವು, BP, ಶುಗರ್ಗೆ ಬೇಕಾದಂಥ ಎಲ್ಲ ಮಾತ್ರೆಗಳನ್ನು ಇನ್ನೊಂದರಲ್ಲಿ ಕ್ರೋಢೀಕರಿಸ್ಕೊಂಡ್ರು. ಅಂದರೆ ಒಬ್ಬ ಅಸೋಸಿಯೇಟ್ ಡೈರೆಕ್ಟರ್ಗೆ ಎಷ್ಟು ಜವಾಬ್ದಾರಿ ಇರೋದು ಅಂದರೆ, ಸಾಮಾನ್ಯವಾಗಿ ಸೆಟ್ಗಳಲ್ಲಿ ಐದರ್ ಡೈರೆಕ್ಟರ್ ಸೆಕ್ಷನ್ಗೆ ಅಥವಾ ಕಲಾವಿದರ ಸೆಕ್ಷನ್ಗೆ ಟೆನ್ಷನ್ಗಳು ಇದೆಲ್ಲ ಬರೋದು ಸಾಮಾನ್ಯ ಅಂತ ಹೇಳ್ತಿದ್ದ. ಯಾವುದೇ ಒಬ್ಬ ಆರ್ಟಿಸ್ಟು ಸೆಟ್ಟಲ್ಲಿ ಮಗುವಿನ ಥರ ಇರಬೇಕು ಅಂತ ಹೇಳ್ತಿದ್ದ, ಅವ್ರನ್ನ ಮಕ್ಕಳ ಥರ ನೋಡ್ಕೊಳ್ಬೇಕು ಅಂತಿದ್ದ. ಅವ್ರಿಗೆ ಟೆನ್ಷನ್ ಆದಾಗ ತಲೆನೋವು ಅದು ಇದು ಬರುತ್ತೆ. ಅದಕ್ಕೋಸ್ಕರ ಕಾರ್ ತೊಗೊಂಡು ಆ ಮಾತ್ರೆ ಹುಡ್ಕೋ ಬದಲು ಅವ್ರಿಗೆ ಬೇಕಾದಾಗ ತಕ್ಷಣ ಒದಗಿಸುವಂಥ ಒಂದು ವ್ಯವಸ್ಥೆಯನ್ನು ಆತ ಇಟ್ಕೊಂಡಿದ್ದ. ನೀವು ನಂಬಲ್ಲ, ನನಗೆ ಸೆಲ್ಫ್ ಶೇವ್ ಮಾಡ್ಕೊಳ್ಳೋಕೆ ಕೂಡ ಬರ್ತಿರ್ಲಿಲ್ಲ, ಅಷ್ಟು ಅನಾಗರಿಕನಾಗಿದ್ದೆ. ಅವನು ನನಗೆ ಕೂರಿಸಿಲೆ, ಸೆಲ್ಫ್ ಶೇವ್ ಅನ್ನೋದು ಒಂದು ಗೌರವ ಕಣೋ, ಸೆಲ್ಫ್ ಶೇವ್ ಮಾಡೋದು ಕಲ್ತ್ಕೊಳ್ಳೋಂಥ ಒಂದು ದಿವಸ ಕೂರಿಸಿ ನನಗೆ ಅವನೇ ಅಷ್ಟು ಒಳ್ಳೆಯ ಗೆಳೆಯ. ಅದಾದ ಮೇಲೆ ಅವನು ದೊಡ್ಡದಾಗಿ ಬೆಳೆದ. ನಮಗೆ ಏನಂದರೆ, ಈಗ ಈ ಕಲಾವಿದರ ಸಂಘ ಇದೊಂದು ನಿವೇಶನ, ಇದೊಂದು ವೇದಿಕೆ, ಇದೊಂದು ಸಂಘಟನೆ ಇರೋದ್ರಿಂದ ಕಲಾವಿದರ ಫೋಟೋಗಳೆಲ್ಲ ಅಲ್ಲಿ ರಾರಾಜಿಸ್ತಾ ಇದ್ದಾವೆ. ಯಾರಾದರೂ ಕಲಾವಿದರಿಗೆ ಹೆಚ್ಚು ಕಡಿಮೆ ಆದರೆ ಅವ್ರ ಬಗ್ಗೆ ಮಾತಾಡೋದಕ್ಕೆ, ದನಿ ಎತ್ತೋದಕ್ಕೆ ಒಂದು ವೇದಿಕೆ ಇದೆ. ಇಲ್ಲಿ ನಿರ್ದೇಶಕರ ಸಂಘಕ್ಕೆ ಇದಾಗಬೇಕು. ಅದಾದರೆ ಯಾರಾದರೂ ಮಾತಾಡೋಕ್ಕೆ ಸಾಧ್ಯ. ಅದಕ್ಕೆ ಏನಾಗಬೇಕು, ನಮ್ಮ ಚೇಂಬರ್ನವರಾದರೂ ಆಗಲಿ ಅಥವಾ ಕೃಷ್ಣೇಗೌಡರು ವಯಸ್ಸಿರುವ ವಾಯ್ಸಿರುವ ಒಬ್ಬ ಅಧ್ಯಕ್ಷ, ವಯಸ್ಸು ಇದೆ ವಾಯ್ಸು ಇದೆ. ಸೊ ನೀವು ಏನಾದರೂ ಇದಕ್ಕೆ ಅಂದರೆ ಹೊಸಬರು ನಿರ್ದೇಶಕರು ದಂಡಿದ್ದಾವೆ, ಅವರೆಲ್ಲ ಒಂದು ವೇದಿಕೆ ಕರೆದು ಮಾತಾಡಿಸಿ ಬೆನ್ತಟ್ಟಿ ಈ ನಿರ್ದೇಶಕರ ಸಂಘಕ್ಕೆ ಒಂದು ಅಡಿಪಾಯ ಹಾಕಿ ಅದಕ್ಕೆ ನಾನೇನು ಮಾಡಬೇಕು ಹೇಳಿ.
ನಾನೇನು ಮೊನ್ನೆ ನೀವು SVR ಅವ್ರ ಕಾರ್ಯಕ್ರಮ ಮಾಡಿದಾಗ ನಾನು ಪೂರ್ತಿ ನಿಮ್ಮ ಜೊತೆಗೆ ನೆರವಾಗಿದ್ದೀನಿ. ಇದಕ್ಕಾಗಲ್ಲ ಅಂತಿನ ನೀವು ಯೋಜನೆ ಮಾಡಿ ಇದೊಂದು ನೆಪವಾಗಲಿ, ಜೋಸೆಫ್ ಅನ್ನೋ ಒಂದು ನೆಪವಾಗಲಿ, ಸರ್ಕಾರಕ್ಕೆ ಜಾಗ ಬೇಕಾದರೆ ಜಾಗ ಇದೆಯಾ ನಿಮ್ಮ ಹತ್ರ ನಿರ್ದೇಶಕ ಸಂಘದ್ದು ಗೊತ್ತಿಲ್ಲ ನನಗೆ. ಅಕಸ್ಮಾತ್ ಇಲ್ಲ ಅಂದರೆ ನಿನ್ನೆ ಮುಖ್ಯಮಂತ್ರಿಗಳು ನಾನು ಭೇಟಿ ಮಾಡಿ ಹೇಳಿದೆ, ಸರ್ ಎಷ್ಟೋ ಗ್ಯಾರಂಟಿಗಳು ಕೊಟ್ಟಿದ್ದೀರಿ, ಸಬ್ಸಿಡಿ ಗ್ಯಾರಂಟಿ ಕೂಡ ಕೊಡಿ ಅಂತ ನಿನ್ನೆ ಮುಖ್ಯಮಂತ್ರಿಗಳಿಗೆ ಹೇಳಿದೆ. ಈ ನಿವೇಶ ಪಡೆಯೋದಕ್ಕೆ ಏನಾದರೂ ಬೇಕಾದ ದಾರಿ ಇದ್ದರೆ ನಾನು ಪರ್ಸ್ನಲಾಗಿ ಬಂದು ನಾನು ಎಲ್ಲರೂ ಒಟ್ಟಿಗೆ ಹೋಗೋಣ. ಒಂದು ನಿರ್ದೇಶಕರ ಸಂಘಕ್ಕೆ ಒಂದು ಅಡಿಪೆ ಹಾಕಿ, ನೀವು ಮಧ್ಯೆ ಮಾತಾಡಬೇಡಿ, ಆಮೇಲೆ ಮಾತಾಡ. ಹಾಗಾಗಿ ಅಂಥ ಕಾರ್ಯಕ್ರಮ ಮಾಡಿದ್ರೆ ನಿಜವಾಗಿಯೂ ನಾವೆಲ್ಲ ನಿಮ್ಮ ಜೊತೆ ನೆರವಾಗ್ತೀವಿ. ಹಾಗೆ ನಮ್ಮ ಸಂಗೀತ ಸಂಘದಕ್ಕೂ ಕೂಡ ನಿವೇಶನ ಇತ್ಯಾದಿ ಎಲ್ಲ ಬೇಕು ಎಲ್ಲ ಹೇಳಿದ್ದೀವಿ. ಈ ಥರ ಉದ್ಯಮವನ್ನು ನಾವು ಕಟ್ಟೋದಕ್ಕೆ ಒಂದು ವೇದಿಕೆಗಳು ಬೇಕೇ ಬೇಕು. ಹಾಗಾಗಿ ಇದನ್ನು ನೆನಪಲ್ಲಿ ಆ ಕೆಲಸ ಪ್ರಾರಂಭ ಆಗಲಿ, ನಾವು ನಿಮ್ಮ ಜೊತೆಯಲ್ಲಿರ್ತೀವಿ. ಆತನಿಗೆ ಎಲ್ಲ ರೀತಿಯ ಪ್ರಶಸ್ತಿಗಳು ಕೊಡಿಸೋದಕ್ಕೆ ಎಲ್ಲ ಸಮಿತಿಗಳಿಗೂ ನಾನು ರೆಕಮೆಂಡ್ ಮಾಡಿದ್ದೀನಿ. ನಾನೇ ಸಮಿತಿಯಲ್ಲಿದ್ದಾಗ ಜೋಸೆಫ್ ಒಂದು ಈ ಸರಿ ರಾಜ್ಯೋತ್ಸವ ಪ್ರಶಸ್ತಿ ಕೊಡಲೇಬೇಕು. ಅಲ್ಲಿ ಏನು ಸಮಸ್ಯೆ ಇತ್ತು ಅಂದರೆ ಸಿನಿಮಾ ರಂಗಕ್ಕೆ ಒಂದೇ ಒಂದು ಪ್ರಶಸ್ತಿ ಇಟ್ಟಿದ್ದಾರೆ. ಹೇಗೆ ಸಾಧ್ಯ ಇದು? ಒಂದು ಪ್ರಶಸ್ತಿ ಇಟ್ಬಿಟ್ಟು 50 ಆಕಾಂಕ್ಷಿಗಳಲ್ಲಿದ್ದಾಗ ಹೇಗೆ ಹಂಚೋದು ಅಂತ ನನ್ನ ತಂಗಡಿಯವ್ರಿಗೆ ಹೇಳಿ, ಇನ್ಮೇಲೆ ಸಿನಿಮಾ ರಂಗಕ್ಕೆ ಕಲಾವಿದರಿಗೊಂದು, ತಂತ್ರಜ್ಞರಿಗೊಂದು, ಶ್ರಮಿಕರಿಗೊಂದು 3 ಪ್ರಶಸ್ತಿಗಳನ್ನ ದಯವಿಟ್ಟು ಇಡಿ ಅಂತ ನಾನು ಸೂಚನೆಯಲ್ಲಿ ಬರೆದು ಕೊಟ್ಟಿದ್ದೀನಿ. ಮುಂದಿನ ರಾಜ್ಯೋತ್ಸವ ಪ್ರಶಸ್ತಿ ಸಮಯಕ್ಕೆ 3 ಪ್ರಶಸ್ತಿಗಳು ಸಿನಿಮಾ ರಂಗಕ್ಕೆ ಮೀಸಲಿಡೋದಕ್ಕೆ ನಾನು ಕಡ್ಡಾಯವಾಗಿ ಒತ್ತಾಯ ತರ್ತೀನಿ, ಮಾಡಿಸ್ಕೊಡ್ತೀನಿ ಅಂತ ಹೇಳ್ತಾ, ಜೋಸೆಫ್ನವರ ಕನಸುಗಳು ಏನಾದರೂ ಉಳಿದಿದ್ದರೆ ಅವ್ರ ಶ್ರೀಮತಿಯವ್ರಿಗೆ ಹೇಳಿದೆ. ನಾನು ಅವ್ರಿಗೆ ತುಂಬಾ ಗೆಳೆಯನಾಗಿದ್ದೆ. ಆಗಿದ್ದರಿಂದ ಅವ್ರ ಕನಸುಗಳು ನನಸು ಮಾಡೋದಕ್ಕೆ ಏನಾದರೂ ಅವ್ರ ಆಶಯಗಳಿದ್ದರೆ ನಾವು ನಿಮ್ಮ ಜೊತೆಲಿ ಇದನ್ನು ಹೇಳ್ತಾ, ಸಿನಿಮಾ ರಂಗ ಅಂದರೆ ಸಮೂಹ ಒಗ್ಗಟ್ಟು, ಸಿನಿಮಾ ಅಂದರೆ ಸಮೂಹ ಒಗ್ಗಟ್ಟು, ವೇದಿಕೆಗಳಿಲ್ಲದೆ ದನಿ ಎತ್ತೋದಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ನಾವು ಒಗ್ಗಟ್ಟಾಗೋಣ. ಹಳೆಯ ಕಾಲದಲ್ಲಿ, ನಮ್ಮ ಕಾಲದಲ್ಲಿ ನಿರ್ದೇಶಕರ ಸಂಖ್ಯೆ ಕಡಿಮೆ ಇರೋದು, ಇವತ್ತು 100ಕ್ಕೂ ಹೆಚ್ಚು ನಿರ್ದೇಶಕರಿದ್ದಾರೆ. ಅದರಿಂದ ಇವ್ರನ್ನೆಲ್ಲ ನೀವು ತೆಕ್ಕೆಗೆ ತಗೊಳ್ಬೇಕು, ಆ ಕಕ್ಷೆಯಲ್ಲಿ ಅವ್ರನ್ನ ಕೆಲಸ ಮಾಡಬೇಕು. ಜೋಸೆಫ್ಗೆ ಚಿರಶಾಂತಿ ಸಿಗಲಿ, ಆತನ ಸಂಪೂರ್ಣವಾದ ಜೀವನ ಈಸ್ ಹ್ಯಾಪಿ. ಒಂದಷ್ಟು ಪ್ರಶಸ್ತಿಗಳು ಸಿಗಲಿಲ್ಲ ಅನ್ನೋದೊಂದು ಬಿಟ್ಟರೆ ಬೇಕಿದೆಲ್ಲವೂ ಚೆನ್ನಾಗಿದೆ. ಥ್ಯಾಂಕ್ ಯು ವೆರಿ ಮಚ್. ಒಳ್ಳೆ ಕೆಲಸ ಮಾಡಿದ್ದೀರಿ ಸರ್. ದಯಮಾಡಿ ತಾವು ಮತ್ತು ತಮ್ಮ ಧರ್ಮಪತ್ನಿಯರು ಪುಷ್ಪನ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.